ಹೆಲೋ ವೀಕ್ಷಕರೇ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾನು ಉಮಾ. ಇವತ್ತು ನಿಮ್ಮ ಜೊತೆ 2 ಪಡ್ಡಿನ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೇನ್ ಪಡ್ಡು, ಮತ್ತೊಂದು ಮಸಾಲ ಪಡ್ಡು. ಇದು ಪ್ಲೇನ್ ಪಡ್ಡು, ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಮಸಾಲ ಪಡ್ಡು, ಇದು ಕೂಡ ತುಂಬ ಸೂಪರ್ ಆಗಿ ಬಂದಿದೆ. ಇಲ್ಲಿ ನೋಡಿ, ಇದಕ್ಕೆ ನಾನು ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ 3 ಲೋಟ ಅಕ್ಕಿ ಜೊತೆಗೆ ಅರ್ಧ ಚಮಚ ಮೆಂತ್ಯ ಮತ್ತು 1 ಲೋಟ ಉದ್ದಿನಬೇಳೆಯನ್ನು ನೆನೆಸಿಟ್ಟಿದ್ದೆ. ಸಂಜೆ ಹೊತ್ತು 1 ಲೋಟ ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೆ. ಹಾಗೆ ಅರ್ಧ ಬಟ್ಟಲು ಕಡಲೆಬೇಳೆಯನ್ನು ನಾನು ನೆನೆಸಿಟ್ಟಿದ್ದೀನಿ. ಈಗ ನಾನು ಅಕ್ಕಿಯನ್ನು ರುಬ್ಕೊಂಡಿದ್ದೀನಿ. ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಸಪ್ರೇಟಾಗಿಯೇ ನೆನೆಸ್ಕೊಂಡ್ರೆ ಪಡ್ಡು ತುಂಬ ಸಾಫ್ಟಾಗಿ ಬರುತ್ತೆ. ಈಗ ನಾನು ಉದ್ದಿನಬೇಳೆಯನ್ನು ರುಬ್ಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಅದೇ ಜಾರಿಗೆ ನಾನು ಅವಲಕ್ಕಿಯನ್ನು ಸೇರಿಸ್ಕೊಂಡು ರುಬ್ತಾ ಇದ್ದೀನಿ. ಅದನ್ನು ಕೂಡ ಈ ಅಕ್ಕಿ ಹಿಟ್ಟಿನ ಜೊತೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ಹಿಟ್ಟನ್ನು ಚೆನ್ನಾಗಿ ಗೊಟಾಯಿಸಿ ಕಲಿಸಬೇಕು. ಆವಾಗ ನಮ್ಮ ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ನಾನು ಕಡಲೆಬೇಳೆಯನ್ನು ನೆನೆಸಿ ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ. ಇದು ಮರುದಿನ ಬೆಳಿಗ್ಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಇದು ಶುಂಠಿ ಮತ್ತು ಹಸಿಮೆಣಸಿನಕಾಯಿಯನ್ನು ನಾನು ಜೊತೆಯಲ್ಲೇ ಚಾಪ್ ಮಾಡಿಕೊಂಡಿದ್ದೆ. ಅದನ್ನು ಈ ಎಣ್ಣೆಗೆ ಸೇರಿಸಿ ಹುರಿತಾ ಇದ್ದೀನಿ. ಇದು ಒಂದು ಚೂರು ಕೆಂಪಗೆ ಹುರಿಬೇಕು. ಅದರ ನಂತರ ಇದಕ್ಕೆ ಕರಿಬೇವನ್ನು ಸೇರಿಸಿ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಯಾವ ತರಕಾರಿಯನ್ನು ಬೇಕಿದ್ರೂ ಸೇರಿಸಬಹುದು. ನಾನಿಲ್ಲಿ ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ರಾತ್ರಿ ನೆನೆಸಿಟ್ಟಿದ್ನಲ್ವ ಕಡಲೆಬೇಳೆ, ಅದನ್ನು ಒಂದು ಅರ್ಧ ಸೌಟ್ನಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಜೊತೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಒಂದು ಚೂರು ಬೇಯಬೇಕು. ನಾನು ಚೂರು ಬೆಲ್ಲವನ್ನು ಇದಕ್ಕೆ ಸೇರಿಸಿದ್ದೀನಿ. ಇದನ್ನು ಮುಚ್ಚಿ ಬೇಯಿಸೋದು ಬೇಡ, ಹಾಗೆ ಇದು ಒಂದು ಸ್ವಲ್ಪ ಬಾಡಿಸ್ಬೇಕು. ಈಗ ಇದು ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಸೌಟಿಗೆ 2 ಹಸಿಮೆಣಸಿನಕಾಯಿ, ಚೂರು ಪುದೀನ ಹಾಕಿ ಹುರ್ಕೊಂಡಿದ್ದೀನಿ. ಅದನ್ನು ಕಾಯಿ ತುರಿ ಜೊತೆ ಹಾಕಿ ಅದಕ್ಕೆ 2 ಎಸಳು ಬೆಳ್ಳುಳ್ಳಿ, ಉಪ್ಪು ಮತ್ತು ಪುಟಾಣಿಯನ್ನು ಸೇರಿಸಿ ನಾನು ಚಟ್ನಿಯನ್ನು ರುಬ್ಕೊಂಡಿದ್ದೀನಿ. ಇದು ಮಸಾಲ ನಮ್ಮದೀಗ ಸ್ವಲ್ಪ ತಣ್ಣಗಾಗಿದೆ. ಬಿಸಿದೇ ಮಸಾಲವನ್ನು ನೀವು ಹಿಟ್ಟಿಗೆ ಸೇರಿಸಬಾರ್ದು. ಈಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನೀಗ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದು ಪಡ್ಡಿನ ಹಿಟ್ಟು ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ನಾನು ಪ್ಲೇನ್ ಪಡ್ಡು ಮಾಡೋದಕ್ಕೆ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಂಡು ಅದಕ್ಕೆ ಕಡಲೆಬೇಳೆಯನ್ನು ಸೇರಿಸಿದ್ದೇನೆ. ಮತ್ತು ಉಳಿದ ಹಿಟ್ಟಿಗೆ ಈ ಮಸಾಲವನ್ನು ಸೇರಿಸ್ತಾ ಇದ್ದೇನೆ. ಈ ಮಸಾಲ ಪಡ್ಡಂತೂ ತುಂಬ ಸೂಪರ್ ಆಗಿರುತ್ತೆ. ನೀವು ಯಾವಾಗಾದರೂ ಪ್ಲೇನ್ ಪಡ್ಡೆ ಮಾಡೋದೇ ಆದರೆ ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆಯನ್ನು ರಾತ್ರಿ ನೆನೆಸಿ ಅದನ್ನು ಮರುದಿನ ಹಿಟ್ಟಿಗೆ ಸೇರಿಸಿ, ಅದು ತುಂಬ ಟೇಸ್ಟು ಮತ್ತು ಫ್ಲೇವರು ಚೆನ್ನಾಗಿರುತ್ತೆ. ಪಡ್ಡಿನ ಕಾವಲಿಯನ್ನು ನಾನು ಈ ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಮೊದಲು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈಗ ಪ್ಲೇನ್ ಪಡ್ಡನ್ನು ಹಾಕ್ತಾ ಇದ್ದೀನಿ. ಇದು ಕಾಸ್ಟ್ ಐರನ್ ಪಡ್ಡಿನ ಕಾವಲಿ. ಇದರಲ್ಲಿ ಪಡ್ಡು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ನೋಡಿ, ನಿಮಗೆ 2 ಸೈಡು ಪಡ್ಡು ಕ್ರಿಸ್ಪಿಯಾಗೇ ಬರಬೇಕು ಅಂತ ಇದ್ದರೆ ಇದು ಮೇಲ್ಗಡೆ ಒಂದು ಚೂರು ಹಸಿ ಹಿಟ್ಟು ಇರುತ್ತಲ್ವಾ, ಆವಾಗಲೇ ಇದನ್ನು ತಿರುವಿ ಹಾಕಿಬಿಡಿ. ಆಗ ನಮಗೆ ಪಡ್ಡು 2 ಸೈಡು ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಇದನ್ನು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಈ ಪಡ್ಡು ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ನೋಡಿ, ಮೇಲೆ ಒಂದು ಚೂರು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನೀಗ ಪಡ್ಡನ್ನು ತಿರುವಿ ನಿಮಗೆ ಅದು 2 ಸೈಡು ಕ್ರಿಸ್ಪಿಯಾಗಿ ಬಂದಿರೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಪಡ್ಡನ್ನು ತೆಗಿತಾ ಇದ್ದೀನಿ. ಈಗ ನಾನು ಮಸಾಲೆ ಪಡ್ಡನ್ನು ಹಾಕಿ ನಿಮಗೆ ತೋರಿಸ್ತೇನೆ. ಮೊದಲು ನಾನು ಚೂರು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದು ನೋಡಿ, ನಮ್ಮ ಮಸಾಲ ಪಡ್ಡಿನ ಹಿಟ್ಟು ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಇದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಈಗ ನಾನು ಮಸಾಲ ಪಡ್ಡಿನ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದನ್ನು ಅಷ್ಟೇ, ನೀವು 2 ಸೈಡು ಕ್ರಿಸ್ಪಿ ಬೇಕು ಅಂತ ಇದ್ದರೆ ಅದನ್ನು ಮೇಲೆ ಒಂದು ಚೂರು ಹಸಿ ಹಿಟ್ಟು ಇರುವಾಗಲೇ ಅದನ್ನು
ತಿರುವಿ ಹಾಕಿಬಿಟ್ರೆ ಅದು ಎರಡು ಸೈಡು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಧನ್ಯವಾದಗಳು. ಈಗ ಇದಕ್ಕೆ ನಾನು ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾನು ನಿಮಗಿಲ್ಲಿ ಬೇಗ ಬೇಗ ತೆಗೆದು ತೋರಿಸ್ತಾ ಇದ್ದೀನಿ ಅಂತ ಅಷ್ಟು ಬೇಗ ಬೇಗ ಇದು ಬೇಯೋದಿಲ್ಲ. ನನಗೆ ಒಂದು ಪಡ್ಡು ಇದನ್ನು ಬೇಯಲಿಕ್ಕೆ ಸುಮಾರು 10ರಿಂದ 15 ನಿಮಿಷ ಹಿಡಿದಿದೆ. ಯಾಕಂದರೆ ನಾನು ಸಿಮ್ ಮಾಡಿ ಇಟ್ಟು ನಡುವೆ ಒಂದು ಚೂರು ಫ್ಲೇಮ್ ಹೈ ಇಟ್ಟು ಹಾಗೆ ಇದನ್ನು ಬೇಯಿಸಿದ್ದೀನಿ. ಇಲ್ಲಿ ನೋಡಿ ನಮ್ಮ ಪಡ್ಡು ಈಗ ರೆಡಿಯಾಗಿದೆ. ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಇದು ಪ್ಲೇನ್ ಪಡ್ಡು. ಇದು ಕೂಡ ಒಳಗಡೆ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬಂದಿದೆ. ಇದು ಮಸಾಲ ಪಡ್ಡು. ಇದು ಕೂಡ ತುಂಬ ಸೂಪರಾಗಿ ಬಂದಿದೆ. ಥ್ಯಾಂಕ್ ಯು.